ವೀಕ್ಷಕರೇ ನಮಸ್ಕಾರ. ಅನ್ವೇಷಣೆಗೆ ಸ್ವಾಗತ. ಇಡೀ ದೇಶಕ್ಕೆ ದೇಶವೇ ಇಂದು ದೇಶದ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರದತ್ತ ಕುತೂಹಲದಿಂದ ನೋಡುತ್ತಿದೆ. ಕಳೆದ 5 ವರ್ಷದಲ್ಲಿ 3 ಸರ್ಕಾರಗಳು ಮಹಾರಾಷ್ಟ್ರವನ್ನ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿವೆ. ಇದರ ಮಧ್ಯೆ ಎದುರಾಗುವ ಅಸೆಂಬ್ಲಿ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿದೆ. ಈ ಚುನಾವಣೆ ಕೇವಲ ಅಧಿಕಾರಕ್ಕಾಗಿ ಮಾತ್ರ ನಡೀತಿರೋದಲ್ಲ, ಇದರ ಹಿಂದೆ ಇಡೀ ಮಹಾರಾಷ್ಟ್ರದ ಜನರ ಪ್ರತಿಷ್ಠೆ ಕೂಡ ಅಡಗಿದೆ. ಇದರ ಮಧ್ಯೆ ಸಿಎಂ ಏಕನಾಥ ಶಿಂದೆಗೂ ಕೂಡ ನಡುಕ ಶುರುವಾಗಿದೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿವೆ. ಅದಕ್ಕೆ ಕಾರಣವೇ ಮರಾಠರ ಹೃದಯ ಸಿಂಹಾಸನದಲ್ಲಿ ಬಾಲ ಠಾಕ್ರೆಯಷ್ಟು ಸ್ಥಾನವನ್ನ ಪಡೆದಿರುವ ಆನಂದ್ ಧೀಗೆ. ಇಷ್ಟಕ್ಕೂ ಯಾರು ಆ ಆನಂದ್ ಧೀಗೆ ಅಂತೀರಾ? ಆ ಬಗ್ಗೆ ತಿಳ್ಕೊಳ್ಳೋಕು ಮುನ್ನ ನಮ್ಮ ಅನ್ವೇಷಣೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಆನಂದ್ ಧೀಗೆ ಬಗ್ಗೆ ಹೇಳೋಕು ಮುನ್ನ ಸದ್ಯ ಮಹಾರಾಷ್ಟ್ರದ ಚುನಾವಣೆ ಕಾವು ಹೇಗಿದೆ ಅಂತ ಹೇಳ್ಬಿಡ್ತೀವಿ. ಮಹಾರಾಷ್ಟ್ರದಲ್ಲಿ ಒಟ್ಟು 228 ಕ್ಷೇತ್ರಗಳಿಗೆ ಚುನಾವಣೆ ನಡೀತಿದೆ. ಈ ಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸೋಕೆ ಒಂದು ಕಡೆ ಮಹಾಯುತಿ ಒಕ್ಕೂಟ, ಮತ್ತೊಂದು ಕಡೆ ಮಹಾವಿಕಾಸ್ ಅಘಡಿ ಒಕ್ಕೂಟ ಅಖಾಡಕ್ಕಿಳಿದಿವೆ. ಇನ್ನು ಈ ಮಹಾಯುತಿ ಒಕ್ಕೂಟದಲ್ಲಿ ಯಾವ ಪಕ್ಷ ಎಷ್ಟೆಷ್ಟು ಸೀಟು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮಹಾಯುತಿಯಲ್ಲಿ ಪಕ್ಷ ಹಾಗೂ ಸೀಟುಗಳು: ಅಜಿತ್ ಪವಾರ್ ಎನ್ಸಿಪಿ 53, ಬಿಜೆಪಿ 148, ಏಕನಾಥ್ ಶಿಂದೆ ಶಿವಸೇನಾ 80 ಸೀಟುಗಳಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸುತ್ತಿದ್ರೆ, ಮಹಾವಿಕಾಸ್ ಅಘಡಿಯಲ್ಲಿ ಪಕ್ಷ ಹಾಗೂ ಸೀಟು: ಕಾಂಗ್ರೆಸ್ 101, ಉದ್ಧವ್ ಠಾಕ್ರೆ ಶಿವಸೇನಾ 94, ಶರದ್ ಪವಾರ್ ಎನ್ಸಿಪಿ 88 ಸೀಟುಗಳಲ್ಲಿ ಸ್ಪರ್ಧೆ ಮಾಡುತ್ತಿದೆ. ಎಷ್ಟು ಅಭ್ಯರ್ಥಿಗಳಲ್ಲಿ ತೀರಾ ಕುತೂಹಲ ಹುಟ್ಟಿಸಿರೋದು ಉದ್ಧವ್ ಠಾಕ್ರೆ ಹಾಗೂ ಏಕನಾಥ್ ಶಿಂದೆ ಬಣಗಳ ನಡುವೆ ನಡೀತಿರೋ ಕಾಳಗ. ಯಾಕಂದ್ರೆ ಈ ಎರಡೂ ಬಣಗಳ ಬರೋಬ್ಬರಿ 47 ಸ್ಥಾನಗಳಲ್ಲಿ ಮುಖಾಮುಖಿ ಫೈಟ್ ಮಾಡ್ತಿವೆ. ಅದರಲ್ಲೂ ಸಿಎಂ ಏಕನಾಥ್ ಶಿಂದೆ ವಿರುದ್ಧ ಉದ್ಧವ್ ಠಾಕ್ರೆ ಬಣದಿಂದಲೇ ಒಬ್ಬ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಲಾಗಿದೆ. ಸದ್ಯ ಅಭ್ಯರ್ಥಿಯಿಂದಲೇ ಏಕನಾಥ್ ಶಿಂದೆಗೂ ಢವ ಶುರುವಾಗಿರೋದು. ಇಷ್ಟಕ್ಕೂ ಸಿಎಂಗೆ ನಡುಕ ಹುಟ್ಟಿಸಿರೋ ಅಭ್ಯರ್ಥಿ ಯಾರು ಅಂತೀರಾ? ಅವರೇ ಆನಂದ್ ಧೀಗೆ, ಅಳಿಯ ಕೇದಾರ್ ಧೀಗೆ. ಹೌದು ವೀಕ್ಷಕರೇ, ಈ ಕೇದಾರ್ ಧೀಗೆ ಈಗ ಉದ್ಧವ್ ಠಾಕ್ರೆ ಬಣದಿಂದಲೇ ಏಕನಾಥ್ ಶಿಂದೆ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಮತ್ತೆ ಧೀಗೆ ಮನ್ವಂತರ ಶುರುವಾಗಲಿದೆ ಎನ್ನುವ ಚರ್ಚೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಈ ಸದ್ದಿಗೆ ಕಾರಣವೇ ಆನಂದ್ ಧೀಗೆ. ಆನಂದ್ ಧೀಗೆ ಬಾಲ್ ಠಾಕ್ರೆಯ ಶಿವಸೇನೆಗೆ ಸೇನಾಧಿಪತಿಯಂತಿದ್ದ ನಾಯಕ. 1951ರಲ್ಲಿ ಜನಿಸಿದ ಆನಂದ್ ಧೀಗೆ ಯುವಕನಾಗಿದ್ದಾಗಿನಿಂದಲೇ ಬಾಲ್ ಠಾಕ್ರೆಯ ಮಾರಾಟ ಅಸ್ಮಿತೆಗಾಗಿ ಕಾಯ ವಾಚ ಮನಸ್ಸ ದುಡಿದಿದ್ದವರು. 1984ರಲ್ಲಿ ಠಾಣೆಯ ಶಿವಸೇನಾ ಘಟಕಕ್ಕೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ರು ಈ ಆನಂದ್ ಧೀಗೆ. ಇವರು ತಮ್ಮ ಮನೆಯ ಬಳಿಯೇ ನಿತ್ಯ ಜನತಾ ದರ್ಬಾರ್ ನಡೆಸ್ತಿದ್ರು. ಸ್ಥಳೀಯ ಜನರೇ ಸಮಸ್ಯೆಗಳನ್ನ ಆಲಿಸ್ತಿದ್ರು. ಅಲ್ಲೇ ಪರಿಹಾರ ಕೊಡುವಷ್ಟರ ಮಟ್ಟಿಗೆ ಈ ಆನಂದ್ ಧೀಗೆ ಖ್ಯಾತಿ ಗಳಿಸಿದ್ರು. ಅದಕ್ಕೆ ಆ ಭಾಗದ ಜನ ಆನಂದ್ ಧೀಗೆಯನ್ನ ಧರ್ಮವೀರ್ ಅಂತ ಕರೀತಿದ್ರು. 1989ರಲ್ಲಿ ಆನಂದ್ ಧೀಗೆ ಮೇಲೆ ಶ್ರೀಧರ್ ಕೋಪಾಕರ್ ಹತ್ಯೆ ಆರೋಪ ಕೇಳಿ ಬಂತು. ಈ ಶ್ರೀಧರ್ 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಪ್ರಚಾರ ಮಾಡಿದ್ದಕ್ಕೆ ಅವರ ಹತ್ಯೆ ಆಯಿತು ಅಂತಾನು ಸುದ್ದಿ ಆಗಾಗ ಹರಿದಾಡ್ತಿದ್ವು. ಇನ್ನು ಶ್ರೀಧರ್ ಕೋಪಾಕರ್ ಹತ್ಯೆ ಪ್ರಕರಣ ಆನಂದ್ ಧೀಗೆ ಸಾಯುವವರೆಗೂ ವಿಚಾರಣೆ ನಡೆಸುತ್ತಲೇ ಇತ್ತು. 2001ರಲ್ಲಿ ಆನಂದ್ ಧೀಗೆ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಆಗ ಅವರ ಕಾಲಿಗೆ ತೀವ್ರವಾದ ಪೆಟ್ಟು ಬಿತ್ತು. ಠಾಣೆಯಲ್ಲಿ ಸುನಿತಾ ದೇವಿ ಸಿಂಗನಿಯ ಆಸ್ಪತ್ರೆಯಲ್ಲಿ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ನಡೆಯುತ್ತಿದ್ದಾಗಲೇ ಆನಂದ್ ಧೀಗೆ ಹೃದಯಾಘಾತದಿಂದ ತೀರಿಕೊಂಡ್ರು ಎನ್ನುವ ಸುದ್ದಿ ಹೊರಬಿತ್ತು. ಈ ಸುದ್ದಿ ಕೇಳಿದ ಜನ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಆನಂದ್ ಧೀಗೆ ಸಾವಿಗೆ ಕಾರಣ ಅಂತ ಇಡೀ ಆಸ್ಪತ್ರೆಗೆ ಬೆಂಕಿ ಹಾಕಿದ್ರು. ಅಲ್ಲದೆ ಆನಂದ್ ಧೀಗೆ ಜನಪ್ರಿಯತೆ ಸಹಿಸದೆ ಅವರನ್ನ ಸಾಯಿಸಿಬಿಟ್ರು ಅಂತ ರೂಮರ್ಸ್ ಕೂಡ ಹರಿದಾಡಿತ್ತು. ಎಂದಿಗೂ ಆನಂದ್ ಧೀಗೆ ಸಾವಿನ ವಿಚಾರದಲ್ಲಿ ಹಲವು ಕಾನ್ಸ್ಪಿರೆನ್ಸಿಗಳಿರೋದು ಸುಳ್ಳಲ್ಲ. ಜನರಿಂದಲೇ ಧರ್ಮವೀರ್ ಅಂತ ಕರೆಸಿಕೊಳ್ಳುತ್ತಿದ್ದ ಆನಂದ್ ಧೀಗೆ ಅಳಿಯನೇ ಈಗ ಕೂಪ್ರಿ ಪಚ್ಚಾಖಾಡಿ ಮತಕ್ಷೇತ್ರದಲ್ಲೇ ಏಕನಾಥ್ ಶಿಂದೆ ವಿರುದ್ಧ ಸೆಣಸಲು ಅಖಾಡಕ್ಕಿಳಿದಿದ್ದಾನೆ. ಇಲ್ಲಿ ಮತ್ತೊಂದು ಕುತೂಹಲ ಸಂಗತಿ ಅಂದ್ರೆ, ಆಟೋ ಡ್ರೈವರ್ ಆಗಿದ್ದ ಏಕನಾಥ್ ಶಿಂದೆಯನ್ನು ಶಿವಸೇನಾದಲ್ಲಿ ಹಂತವಾಗಿ ಬೆಳೆಸಿದ್ದೇ ಆನಂದ್ ಧೀಗೆ. ಅದಕ್ಕೆ ಏಕನಾಥ್ ಶಿಂದೆ ಆನಂದ್ ಧೀಗೆನ ಎಂದಿಗೂ ರಾಜಕೀಯ ಗುರು ಅಂತಾನೆ ಹೇಳೋದು.
ಆದ್ರೆ ಈಗ ಆನಂದ್ ಹೀಗೆ ಅಳಿಯನೆ ಏಕನಾಥ್ ಶಿಂದೆ ವಿರುದ್ಧ ನಿಂತಿರೋದ್ರಿಂದ ಥಾಣೆಯ ಭಾಗದ ಜನರಿಗೂ ಗೊಂದಲ ಶುರುವಾಗಿದೆ. ನಮ್ಮ ಪಾಲಿನ ಧರ್ಮವೀರ್ ಆನಂದ್ ಹೀಗೆ ಅಳಿಯನಿಗೆ ಮತ ಹಾಕ್ಬೇಕಾ ಅಥವಾ ಅಂತಹ ಧೀಗೆಯಿಂದಲೇ ಶಿವಸೇನಾದಲ್ಲಿ ಬೆಳೆದು ಕೊನೆಗೆ ಅದೇ ಶಿವಸೇನೆಯನ್ನೇ ಇಬ್ಬಾಗ ಮಾಡಿ ಸಿಎಂ ಆದ ಏಕನಾಥ್ ಶಿಂದೆಯನ್ನ ಗೆಲ್ಲಿಸಬೇಕಾ ಎನ್ನುವ ಪ್ರಶ್ನೆ ಥಾಣೆ ಭಾಗದ ಜನರಲ್ಲಿ ಮೂಡಿದೆ. ಇಂತಹ ಪ್ರಶ್ನೆಗಳು ಗೊಂದಲಗಳೇ ಸದ್ಯ ಏಕನಾಥ್ ಶಿಂದೆಯನ್ನ ಆತಂಕಕ್ಕೂ ಕಾರಣವಾಗಿದೆ. ಒಟ್ಟಿನಲ್ಲಿ ಮಹಾರಾಷ್ಟ್ರದ ಗದ್ದುಗೆ ಏರ್ಬೇಕಾದ್ರೆ 145 ಸರಳ ಬಹುಮತ ಬೇಕು. ಆ ಬಹುಮತ ಶಿವಸೇನೆಗೆ ಸಿಗೋದಿಲ್ಲ. ಯಾಕಂದ್ರೆ ಇಬ್ಬಾಗವಾದ ಶಿವಸೇನೆಯಲ್ಲಿ ಪೈಪೋಟಿ ಶುರುವಾಗಿದೆ. ಇದರ ಮಧ್ಯೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಜಟಾಪಟಿ ಜೊತೆಗೆ ಅಜಿತ್ ಮತ್ತು ಶರದ್ ಪವಾರ್ ನಡುವಿನ ಕಾಳಗ ಇವೆಲ್ಲ ನೋಡ್ತಿದ್ರೆ ಈ ಬಾರಿಯೂ ಮಹಾರಾಷ್ಟ್ರದಲ್ಲಿ ಕಿಚಡಿ ಸರ್ಕಾರ ಬರೋದು ಮಾತ್ರ 100ಕ್ಕೆ 100 ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಅನ್ವೇಷಣೆ.